ರಾಮ್ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. 2.5 ಲಕ್ಷ ಕಾರುಣ್ಯರಾಮ್ ಅವ್ರಿಗೆ ತುಂಬ ಕಷ್ಟ ಅಂತ ನನಗೇನು ಅನ್ಸೋದಿಲ್ಲ. ಬಟ್ ಇದು ಕೇವಲ 2.5 ಲಕ್ಷದ್ದಷ್ಟೇ ಅಲ್ಲ. ಯಾಕೆ ಅಂತಂದರೆ ಇಡೀ ತಾನು ಸಂಪಾದನೆ ಮಾಡಿದ್ದು ತನ್ನ ತಂದೆ ಗವರ್ನಮೆಂಟ್ ಎಂಪ್ಲಾಯಿ, ಅವ್ರು ರಿಟೈರ್ಡ್ ಆಗಿರುವಂತಹ ದುಡ್ಡು ಮತ್ತು ಮನೆಯಲ್ಲಿದ್ದಂಥ ಚಿನ್ನಾಭರಣಗಳು ಎಲ್ಲವನ್ನೂ ಕಳೆದಿದ್ದಾಳೆ ನನ್ನ ತಂಗಿ ಅನ್ನೋದು ಕಾರುಣ್ಯರಾಮ್ ಹೇಳ್ತಾ ಇರೋದು. ಹೀಗಾಗಿ ಕೇವಲ 2 ಲಕ್ಷದ್ದೋ 3 ಲಕ್ಷದ್ದೋ ಆದರೆ ಅವ್ರು ಹೆಂಗೋ ಸಾಲ್ವ್ ಮಾಡ್ಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಇದು ಕೇವಲ 2-3 ಲಕ್ಷದ್ದಲ್ಲ ಇದು. ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ಅವರ ತಂಗಿ ಸಮೃದ್ಧಿ ರಾಮ್ ದುಡ್ಡು ಕಳೆದಿದ್ದಾರೆ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಚಾಲೆಂಜ್ ಕಾರುಣ್ಯರಾಮ್ಗೆ. ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಂತು ಏನಾದರೂ ಮಾಡಬೇಕು ಅನ್ನೋಂತಹ ತಬಕದಲ್ಲಿ ಮುಂದೆ ಬಂದು ಬದುಕು ಕಟ್ಕೊಳ್ತಾ ಇರುವಂತಹ ಒಬ್ಬ ಆ್ಯಕ್ಟರ್ಗೆ ಈ ರೀತಿಯಾದಂತಹ ಅಸಹಾಯಕತೆ ನಿಜಕ್ಕೂ ಕಷ್ಟ. ನಾವು ಅವರ ಕಷ್ಟನೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಕಷ್ಟ ಬರುತ್ತೆ, ನಮಗೂ ಬರುತ್ತೆ, ನಿಮಗೂ ಬರುತ್ತೆ, ಎಲ್ಲರಿಗೂ ಕಷ್ಟಗಳು ಇದ್ದಿದ್ದೆ. ಆದರೆ ಅಂತಹ ಕಷ್ಟಗಳು ಯಾವ ಪ್ರಮಾಣದಲ್ಲಿರುತ್ತೆ, ಅದನ್ನು ಎದುರಿಸುವ ಶಕ್ತಿ ಇದೆಯಾ ಇಲ್ವಾ ಅನ್ನೋದರ ಮೇಲೆ ಅವರವರ ಸಾಮರ್ಥ್ಯಗಳು ಸಾಬೀತಾಗ್ತಾ ಹೋಗುತ್ತೆ. ಬಟ್ ಕಾರುಣ್ಯರಾಮ್ ಅವ್ರಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇನ್ನು ಒಬ್ಬರ ಅಸಹಾಯಕತೆಯನ್ನು ಮುಂದಿಟ್ಟುಕೊಂಡು ಅವಮಾನ ಮಾಡೋದು ಮತ್ತು ಅವರಿಗೆ ಬದುಕೋಕೆ ಅರ್ಹತೆಯೇ ಇಲ್ಲ ಅನ್ನೋ ಲೆವೆಲ್ಗೆ ಸಮಾಜ ಅವರನ್ನು ಟ್ರೀಟ್ ಮಾಡೋದು ಭಾಳಷ್ಟು ಆತ್ಮಹತ್ಯೆಗಳಿಗೂ ಕೂಡ ಕಾರಣ ಆಗುತ್ತೆ. ಇವತ್ತು ಬೆಟ್ಟಿಂಗ್ ಆ್ಯಪ್ಗಳಿಂದ ಎಷ್ಟು ಆತ್ಮಹತ್ಯೆಗಳಾಗಿವೆ, ಇದೆಲ್ಲದಕ್ಕೂ ಕಾರಣ ಒಂದು ಸಾಲ ತೀರ್ಸೋಕ್ಕಾಗದೆ ಸಮಾಜದಲ್ಲಿ ಮಾನ ಮರ್ಯಾದೆಗೆ ಎದುರಿ ಅಸಹಾಯಕತೆಯಿಂದ ಸಾವುಗಳಾಗುತ್ತೆ. ಇದನ್ನು ಮನಗಂಡಂಥ ಸರ್ಕಾರಗಳು ಕೂಡ ಇಂತಹ ಆ್ಯಪ್ಗಳನ್ನು ಬ್ಯಾನ್ ಮಾಡಿದರೂ ಕೂಡ ಅವು ಹೆಂಗೋ ಹಾಗೆ ಜನರನ್ನು ತಲುಪ್ತಾ ಇದ್ದಾವೆ. ಕಂಡುಹಿಡಿಯೋಕ್ಕೆ ಆಗದೆ ಇರೋಷ್ಟು ಡೀಪ್ ರೂಟೆಡ್ ಗ್ಯಾಂಬ್ಲಿಂಗ್ ಮಾಫಿಯಾ ಇದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ವಕೀಲರಾದಂಥ ರೋಹಿತ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರೋಹಿತ್ ಅವರೇ, ತಮಗೆ ಗೊತ್ತಿದೆ ಆನ್ಲೈನ್ ಗೇಮಿಂಗ್ ಬಿಲ್ 2025 ತಂದಿದ್ದಾರೆ, ಆನ್ಲೈನ್ ಗೇಮಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಆದರೂ ಕೂಡ ಹಲವಾರು ಮಿರರ್ ಸೈಟ್ಸ್ ಮೂಲಕ, ಹೊಸ ಹೊಸ ಡೊಮೈನ್ಸ್ ಮೂಲಕ, ಆಫ್ಶೋರ್ ಸರ್ವರ್ಸ್ಗಳ ಮೂಲಕ ಈಗಲೂ ನೀವು ನೀವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿ, ನಿಮಗೆ ಸೈಡಲ್ಲಿ ಒಂದು ಗೇಮಿಂಗ್ ಆ್ಯಪ್ ಬರ್ತಾನೆ ಇರುತ್ತೆ. ಸೊ ನಾವು ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಬಟ್ ಜನರ ಪ್ರಾಣನೂ ಹೋಗ್ತಾ ಇದೆ. ನೋಡಿ, ಕಾರುಣ್ಯರಾಮ್ ಅಂತ ಒಬ್ಬ ನಟಿ ಕೂಡ ಇದರಲ್ಲಿ ಸಿಕ್ಕಾಕೊಂಡು ಒದಾಡ್ತಾ ಇದ್ದಾರೆ ಅಂತಂದರೆ ಇದು ಒಂಥರ ಸಾಮಾಜಿಕ ಪಿಡುಗಾಗಿದೆ ರೋಹಿತ್ ಅವರೇ. ಡೆಫಿನೆಟ್ಲಿ ಇದು ಸಾಮಾಜಿಕ ಪಿಡುಗಾಗಿದೆ. ಏನು ಹೇಳ್ತೀರಿ? ಆನ್ಲೈನ್ ಗೇಮಿಂಗಲ್ಲಿ 2 ಥರ ಇದೆ. ಗೇಮ್ ಆಫ್ ಸ್ಕಿಲ್ ಒಂದು, ಗೇಮ್ ಆಫ್ ಚಾನ್ಸ್ ಅಂತ ಒಂದು. ಗೇಮ್ ಆಫ್ ಸ್ಕಿಲ್ ಬಂದ್ಬಿಟ್ಟು ಎಂಡ್ ರಿಸಲ್ಟ್ ಕಂಪ್ಲೀಟ್ಲಿ ಪ್ಲೇಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಾರ್ಸ್ ರೇಸಿಂಗ್, ಡ್ರೀಮ್ 11, ರಮ್ಮಿ, ಇವೆಲ್ಲ ಹೈಕೋರ್ಟಲ್ಲಿ ಕೇಸ್ ಆದಾಗ ಅವ್ರು ಏನು ಮಾಡಿದ್ರು, ಇದು ಪ್ರಿಡಾಮಿನೆನ್ಸ್ ಟೆಸ್ಟ್ ಅಂತ ಒಂದು ಬರುತ್ತೆ. ಪ್ರಿಡಾಮಿನೆಂಟ್ ಟೆಸ್ಟಲ್ಲಿ ಸ್ಕಿಲ್ ಇದ್ದರೆ ಆನ್ಲೈನ್ ಗೇಮಿಂಗ್ ಆದ್ರೂ ಇಟ್ ಈಸ್ ಲೀಗಲ್ ಇನ್ ಇಂಡಿಯಾ ಅಂತ ಇದೆ. ಬಟ್ ಸೆಂಟ್ರಲ್ ಗೌರ್ಮೆಂಟು ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಗೇಮಿಂಗ್ ಬಿಲ್ ಮಾಡಿದಾಗ ಇದನ್ನು ಕೂಡ ಇಲ್ಲಿಗಲ್ ಅಂತ ಹೇಳಿದರು. ಬಟ್ ಅದು ಸ್ಟಿಲ್ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಸ್ವತಃ ಹೈಕೋರ್ಟಲ್ಲಿ ಇದ್ದಿದ್ದ ಮ್ಯಾಟ್ರು ಎಲ್ಲ ಸ್ಟೇಟಲ್ಲೂ ಮ್ಯಾಟ್ರ್ ಇದ್ದಿದ್ದರಿಂದ ಅದು ಸುಪ್ರೀಂ ಕೋರ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಅದು ಇವಾಗ ಫೈನಲ್ ಡಿಸಿಷನ್ಗೆ ಪೆಂಡಿಂಗ್ ಇದೆ. ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಗೇಮ್ ಆಫ್ ಸ್ಕಿಲ್ ಬಂದುಬಿಟ್ಟು ಇಟ್ಸ್ ಕಂಪ್ಲೀಟ್ ಡಿಪೆಂಡ್ ಆನ್ ಪ್ಲೇಯರ್ ಆಗಿರೋದ್ರಿಂದ ಅದು ಬಿಸ್ನೆಸ್ಸಿಗೆ ರಿಲೇಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇರೋದ್ರಿಂದ ಅದನ್ನು ಇಲ್ಲಿಗಲ್ ಅಂತ ಹೇಳೋಕ್ಕಾಗಲ್ಲ ಅಂತ ಕಾರಣಕ್ಕಿನ್ನ ಇದು ಕರ್ನಾಟಕದಲ್ಲಿ ನಡೀತಾ ಇದೆ. ಮನಿ ಇನ್ವಾಲ್ವ್ ಇರುವಂತಹ ಯಾವುದೇ ಆನ್ಲೈನ್ ಗೇಮಿಂಗ್ ಅದು ಅದು ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪರಿಣಾಮ ಬೀರಲ್ವಾ? ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಆನ್ ಆಟ ಆಡೋರು ಮತ್ತು ಅಲ್ಲೇನಿದೆ ಅಂತ. ಅದಕ್ಕೆ ಪ್ರಿಡಾಮಿನೆನ್ಸ್ ಟೆಸ್ಟ್ ಅನ್ನೋದು ಕರೆಕ್ಟಾಗಿ ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಹೆಂಗಿದೆ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ಡ್ರೀಮ್ 11 ರಮ್ಮಿ ಅವರು ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಇದನ್ನೇ ಚಾಲೆಂಜ್ ಮಾಡಿ ಹೇಳಿದ್ದವರು. ಹಂಗಾಗಿ ಅದು ಟಿಲ್ ಡೇಟ್ ಲೀಗಲ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಫೈನಲ್ ವರ್ಡಿಕ್ ಬಂದ ಮೇಲೆ ಈ ಗೇಮ್ ಆಫ್ ಸ್ಕಿಲ್ಲೂ ಇಲ್ಲಿಗಲ್ ಆಗುತ್ತಾ ಅಂತ ನೋಡಬೇಕು. ಇವಾಗ ಅದು ಫೈನಲ್ ಆರ್ಗ್ಯುಮೆಂಟ್ಸ್ಗೆ ಪೆಂಡಿಂಗ್ ಇದೆ ಇನ್ನು ಸುಪ್ರೀಂ ಕೋರ್ಟ್. ಬಟ್ ನೀವೇನೇ ಹೇಳಿ, ಈ ಥರ ಡ್ರೀಮ್ 11 ಆಗಿರ್ಬೋದು ಅಥವಾ ಬೇರೆ ಬೇರೆ ನೀವೇನು ಹೇಳ್ತೀರಿ, ಗೇಮ್ ಆಫ್ ಸ್ಕಿಲ್, ಗೇಮ್ ಆಫ್ ಲಕ್, ಗೇಮ್ ಆಫ್ ಚಾನ್ಸ್, ಸೊ ಇದರಲ್ಲಿ ಎಲ್ಲಿವರೆಗೆ ದುಡ್ಡು ತುಂಬ ದೊಡ್ಡ ಪ್ರಮಾಣದ ಮನಿ ಇನ್ವಾಲ್ವ್ಮೆಂಟ್ ಇರುತ್ತೆ ಸರ್, ಅದು ಸ್ಕಿಲ್ ಆಗಲ್ಲ, ಅದು ಒಂಥರ ಚಟ ಆಗಿಬಿಡುತ್ತೆ ಸರ್. ಚಟ ಆಗುತ್ತೆ, ಬಟ್ ಸ್ಟಿಲ್ ಆಡೋರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಮೇಡಮ್. ಹಂಗಾಗಿ ಇದನ್ನು ಎಲ್ಲೂ ವ್ಯಾಲಿಡೇಟ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಬ್ಬರೂ ಅದ್ರ ಬಗ್ಗೆ ಏನು ವ್ಯಾಲಿಡೇಟ್ ಮಾಡಬೇಕಂತ ಇನ್ನೂ ಕಾಯ್ತಾ ಇದ್ದಾರೆ ಅವರು. ಆ ವ್ಯಾಲಿಡೇಷನ್ ಕಂಪ್ಲೀಟ್ ಆದಮೇಲೆ ಒಂದು
ಕ್ಲಿಯರ್ ಕಟ್ ಕ್ಲಾರಿಟಿ ಬಟ್ ಬರುತ್ತೆ ಇದ್ರ ರಾಜ್ಯ ಮೇಲೆ. ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈಗ ಆ, ಜನಸಾಮಾನ್ಯರ ಒಂದು ಒಳಿತಿಗಾಗಿನೇ ಯೋಚನೆ ಮಾಡ್ತಾ ಇವೆ. ಈಗ ಬಹಳಷ್ಟು ವ್ಯಾಜ್ಯಗಳು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇವೆ. ಹೌದು ಈ ಈ ವ್ಯಾಜ್ಯಗಳು ಮತ್ತು ಜನಸಾಮಾನ್ಯರ ತೊಂದರೆಗಳ ನಡುವೆ ಸರ್ಕಾರಗಳು ಸಿಗಾಕೊಂಡು ಒದಾಡ್ತಾ ಇವೆ. ಹೌದು ಡೆಫಿನೆಟ್ ಆಗಿ ಅದಕ್ಕೆ ಕೋರ್ಟ್ಗಳು ಮತ್ತು ಜನಸಾಮಾನ್ಯರ ನಡುವೆ ಸರ್ಕಾರಗಳು ಸಿಗಾಕೊಂಡು ಒದ್ದಾಡ್ತಾ ಇದ್ದಾವೆ. ಬಟ್ ಜನಸಾಮಾನ್ಯರ ಹಿತದೃಷ್ಟಿಯಿಂದ, ಕೇಸ್ಗಳ ಸ್ಟಡಿಗಳಿಂದ ಮತ್ತು ಪೊಲೀಸ್ ಸೇರಿದಂತೆ ಹಲವು ರೆಕಾರ್ಡ್ಗಳನ್ನು ಅಧ್ಯಯನ ಮಾಡಿ ಸಮಿತಿಗಳ ರಚನೆ ಮಾಡಿ ಆ ಸಮಿತಿಗಳ ಅಧ್ಯಯನಗಳ ವರದಿಯ ಮೇಲೆ ಕೋರ್ಟ್ಗಳಾಯಿತು, ಸರ್ಕಾರಗಳಾಯಿತು ಜನರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ.